ಇಂಥ ಗೊಡ್ಡು ಬೆದರಿಕೆಗಳೆಲ್ಲ ಈ ಹರೀಶ್ ರೆಡ್ಡಿ ಅದರ ಮಗ ಅಲ್ಲ. ನಾವು ಮಾಡ್ತಾ ಇರೋದು ಸಮಾಜ ಸೇವೆ. ರೋಲ್ ಕಾಲ್ ಮಾಡಿ ಸಮಾಜ ಸೇವೆ ಮಾಡ್ತಾ ಇಲ್ಲ. ದೇವ್ರ ಕೆಲಸ ಸರ್, ಮೊನ್ನೆ ದಿನ ನಾವೇನು ಮಾಧ್ಯಮ ಗೋಷ್ಠಿ ಕರೆದು ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಉಚಿತ ಆಟೋ ಸೇವೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ನಾವೇನು ಮಾಧ್ಯಮ ಗೋಷ್ಠಿ ಕರೆದು ಹೇಳಿದ್ವಿ. ಆ ಕಾರ್ಯಕ್ರಮವನ್ನು ಶ್ರೀ ಭಗವಂತ ಹನುಮನ ಆಶೀರ್ವಾದದಿಂದ, ವಿಘ್ನೇಶ್ವರನ ಆಶೀರ್ವಾದದಿಂದ ಈ ವಿಘ್ನೇಶ್ವರನ ಹತ್ರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿನ ಆಟೋಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿರ್ತೀವಿ. ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜನತೆ, ನಮ್ಮ ದೂರದಿಂದ ಬರುವಂಥ ಜನತೆ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಶಿವನ ಕೃಪೆಗೆ ಪಾತ್ರರಾಗಬೇಕಂದು ನಾನು ತಮ್ಮ ಮೂಲಕ ಅವರಿಗೆ ಮನವಿಯನ್ನು ಕೂಡ ಮಾಡ್ತಾಯಿದ್ದೆ. ಈಗ ನಿಮ್ಮ ಕುರಿತು ಒಂದು ಆಡಿಯೋ ಕೂಡ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂದರೆ, ಬೇರೆ ರೂಟ್ ಗಾಡಿಗಳನ್ನ ನಮ್ಮ ರೂಟ್ಗೆ ಹಾಕಿದರೆ ನಮಗೆ ಅವಕಾಶ ಕೊಡಬೇಕು, ಇಲ್ಲಾಂದರೆ ಡ್ರೈವರ್ಗಳು ಗಲಾಟೆ ಮಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಸರ್, ನನಗೆ ಸುಮಾರು ಕರೆಗಳು ನನಗೂ ಮಾಡಿದರು. ನಮ್ಮ ಮಿತ್ರರೆಲ್ಲ ನನಗೆ ವಾಟ್ಸಪ್ ಮೂಲಕ ಈ ಆಡಿಯೋಗಳೆಲ್ಲ ನನಗೂ ಕಳಿಸಿದ್ರು. ಕೆಲವರು ಹಣ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ, ನಮ್ಮೂ ರೂಟ್ ಗಾಡಿಗಳಿದೆ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಕೆಲವರು ಕೇಳಿದ್ರು. ಕೆಲವು ಸ್ಟ್ಯಾಂಡಿಗೆ ನಂದಿ ಕ್ರಾಸ್ ಅವ್ರು ನನ್ನ ಹತ್ರ ಬಂದು ವಿನಯವಾಗಿ ನನ್ನ ಹತ್ರ ಅವ್ರು ಕೇಳಿದ್ರು. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಂಥ ಗೊಡ್ಡು ಬೆದರಿಕೆಗಳೆಲ್ಲ ಈ ಹರೀಶ್ ರೆಡ್ಡಿ ಅದರ ಮಗ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ನಾವು ಮಾಡ್ತಾ ಇರೋದು ಸಮಾಜ ಸೇವೆ. ರೋಲ್ ಕಾಲ್ ಮಾಡಿ ಸಮಾಜ ಸೇವೆ ಮಾಡ್ತಾ ಇಲ್ಲ. ನನ್ನ ಸ್ವಂತ ಹಣ, ನನ್ನ ರೈತನ ಮಗ, ನನ್ನ ಕುಟುಂಬ ದುಡ್ದಿರೋ ಹಣದಲ್ಲಿ ನಾನು ಇವತ್ತಿನ ದಿನ ಸಮಾಜ ಸೇವೆ ಮಾಡ್ತೀನಿ. ಎಷ್ಟೋ ಜನ ಹೋಗೋಕ್ಕೆ ಅವಕಾಶ ಇರಲ್ರಿ. ಇವತ್ತಿನ ದಿನ ನಂದಿ ಕ್ರಾಸ್ಗೆ ಹೋಗ್ಬೇಕಂದ್ರೆ 50 ರೂಪಾಯಿ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ ಚಾರ್ಜ್ ಉಳಿಲಿ ಅಂತ ನಾವು ಸ್ವಂತ ನಮ್ಮ ಹಣದಿಂದ ನಾವು ಇವತ್ತು ಸಮಾಜ ಸೇವೆ ಮಾಡ್ತಾಯಿದ್ವಿ. ಈ ಗಲಾಟೆ ಮಾಡೋದು, ದೌರ್ಜನ್ಯ ಮಾಡೋದು ಇವೆಲ್ಲ ಮಾಡಿದ್ರೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ. ಇದನ್ನು ನಾನು ಸಹಿಸೋದಿಲ್ಲ, ಅದನ್ನ ಆಗೋಕ್ಕೆ ಬಿಡೋದು ಇಲ್ಲ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.